ಅಪ್ಪ ಎಷ್ಟು ಚಿಕ್ಕ ಜಾಗ ಇದು. ಹಾಳಾದ ಬಟ್ಟೆಗಳು ಗೈಸಿದು. ಈ ಟೈಮಲ್ಲಿ ನನಗೆ ಸುಸು ಬರ್ತಿದೆ ಗೈಸ್. ನನ್ನ ವ್ಲಾಗ್ನ ಹಾಳು ಮಾಡಿದೆ ನನ್ನ ತಮ್ಮ ಗೈಸ್. ಇವ್ನು ನನ್ನ ತಮ್ಮನೇ ಅಲ್ಲ, ಇವತ್ತು ನಾನು ಮಾತಾಡೋದಿಲ್ಲ. Okay, let's go. Dude is the fam. Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋ ನಮ್ಮ ಅಕ್ಕ ರೂಮಲ್ಲಿ. ಯಾಕೆ ಅಂದರೆ ನೀವು ಟೈಟಲ್ ತಮ್ಮಲ್ಲಿ ನೋಡಿದ್ದೀರಾ, ಹೈಡಿಂಗ್ ಇನ್ ಮೈ ಸಿಸ್ಟರ್ಸ್ ರೂಮ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಕ್ಕ ಸ್ಟುಡಿಯೋಗೆ ಹೋಗಿದ್ದಾಳೆ, ಅವಳದೇನೋ ಸ್ಟುಡಿಯೋ ಇದೆ, ಅದೆಲ್ಲ ಅವ್ಳ ವ್ಲಾಗಲ್ಲಿ ನೋಡಿ. ಬಟ್ ಅದು ಅಲ್ಲಿಂದ ಬರ್ತಾ ಇದ್ದಾಳೆ, ಫೋನ್ ಮಾಡಿದ್ಲು, ಪಿಕ್ ಮಾಡು ಬಾ ಅಂತ ಹೇಳಿದ್ಲು. ನಾನು ಆಟೋಲ್ಲಿ ಬಾ ಅಂತ ಹೇಳಿದ್ದೀನಿ, ನಾನು ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀನಿ, ಆಟೋಲ್ಲಿ ಬಾ ಅಂತ ಹೇಳಿದ್ದೀನಿ. ಸೊ ಅವ್ಳು ಬರ್ತಾಳೆ ಸ್ವಲ್ಪ ಹೊತ್ತಲ್ಲಿ. ನಾನು ಫಸ್ಟು ನಮ್ಮ ಮನೇಲಿ ನಿಲ್ಸ್ಕೊಂಡು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಮಹಾತಾಯಿ ಇವ್ರಿಗೆ ಗೊತ್ತಾಗ್ಬೇಕು ಈ ವಿಷಯ. ನಾನು ಮನೇಲೇ ಇರ್ತೀನಿ, ಅದೇ ನಾನು ಮನೇಲೇ ಇರ್ತೀನಿ, ನಾನು ಮನೇಲೇ ಇರ್ತೀನಿ, ಮನೇಲಿ ಇಲ್ಲ ಅಂತ ಡೌ ಮಾಡಿ ಆಯ್ತಾ. ಇಷ್ಟೇ ನಿಮ್ಮ ಕೆಲಸ, ಈಸಿ ಸಿಂಪಲ್. ಇಲ್ಲ ಕೆಳಗೋಗಿ ಮಲ್ಕೊಂಬಿಡಿ, ಹಾಂ, ಜಾಸ್ತಿ ವ್ಲಾಗಲ್ಲಿ ಕಾಣಿಸ್ಕೊಬೇಡಿ. ಬನ್ನಿ ಗೈಸ್, ಈಗ ಹುಡ್ಕೋಣ ಜಾಗ ಹೈಡ್ ಮಾಡೋಕ್ಕೆ, ಸಾರಿ ಹೈಡ್ ಆಗೋಕ್ಕೆ. ಸಾಹಿಲ್, ತುಮ್ ಪ್ಲೀಸ್ ಕಮ್ ಹಿಯರ್. ಗೈಸ್ ಇಲ್ಲಿ ಒಂಚೂರು ವೆಯ್ಟ್ ಇದೆ, ಕೂತ್ಕೋಬೋದು. ಅದು ಬಿಟ್ಟರೆ ಈ ಕಡೆ ನನ್ನ ಇಲ್ಲಿ ನೋಡಿದೆ, ಇಲ್ಲಿ ಆಗಲ್ಲ. ಇಲ್ಲಿ ನೋಡಿ, ಇದು ತುಂಬ ವೀಕ್ ಇದೆ, ಇದು ದಮ್ ಅಂದ್ಬಿಟ್ರೆ ಕಷ್ಟ. ಅದು ಬಿಟ್ಟರೆ ಇದನ್ನ ಹಾಕ್ಬಿಟ್ಟಿದ್ದಾಳೆ, ಬಿಟ್ಟರೆ ಇಲ್ಲಿ ನಿಂತ್ಕೋಬೋದು ನೋಡಿ. ಇಲ್ಲ ಹಾಂ ಹಾಂ ಇಟ್ಕೋಬೋದು. ನಮ್ಮ ಅಕ್ಕ ನೀವು ಆವಾಗ ಆಚೆ ಕರೀತಾರೆ ಜಾಗ ಚೇಂಜ್ ಮಾಡೋಕ್ಕೆ ಆಯಿತಾ. ಆಮೇಲೆ ವಾಶ್ರೂಮ್, ಇದು ಬಿಟ್ಟರೆ ಬೇರೆ ಜಾಗ ಇಲ್ಲ ಇಲ್ಲಿ ಬಚ್ಚಿಟ್ಕೊಳ್ಳೋಕ್ಕೆ. ಇಲ್ಲಾಂದ್ರೆ ಬೀಮ್ ಬ್ಯಾಗ್ ಒಳಗೆ ಬಚ್ಚಿಟ್ಕೊಂಡ್ಬಿಡ್ಬೇಕು ನಾನು. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಎಲ್ರಿಗೂ ಇನ್ಫಾರ್ಮ್ ಮಾಡ್ಕೊಂಬಿಡೋಣ ಗೈಸು. ನಾವು ಅಪ್ಪಗೂ ಹೇಳ್ಬಿಡೋಣ, ಅಪ್ಪ ನಾನು ಮನೇಲಿ ನಾವು ಥರ ಡೌ ಮಾಡ್ತೀನಿ, ನೀವು ಹಂಗೆ ಡೌ ಮಾಡಿ ಸೋನು ಮುಂದೆ ಆಯಿತಾ. ಮನೇಲಿ ಬಬ್ಲು ಇಲ್ಲ ಇವತ್ತು, ಓಕೆ. ಬನ್ನಿ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ನಾನು ಕ್ಯಾಮ್ರಾ ಹೈಡ್ ಮಾಡಬೇಕು, ಬಟ್ ಹೈಡ್ ಮಾಡಿದ್ರೆ ಕಾಣಿಸ್ಬಿಡುತ್ತೆ. ಏನು ಮಾಡೋದು ಯೋಚನೆ ಮಾಡ್ತೀನಿ, ಫೋನ್ ಇಟ್ಟರೆ ಕಾಣಿಸ್ಬಿಡುತ್ತೆ. ತುಮ್ ಅವಾಗ ಸ್ವಲ್ಪ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡೋ ಆಯಿತಾ. ಓಕೆ ಗೈಸ್, ಈ ಕ್ಯಾಮ್ರಾನ ಎಲ್ಲಿ ಬಚ್ಚಿಡೋದು ಅಂತ ಈಗ ನೋಡಬೇಕು ಗೈಸ್. ಫಸ್ಟು ಕಾಣ್ದಿರೋ ಥರ ಬಚ್ಚಿಡಬೇಕು. ಇದು ಗೈಸ್, ಇದು ಏನಾದ್ರು ಪಾಟ್ ಕಡೆ ಮಧ್ಯೆ ಇಡ್ಬೋದಾ ನೋಡ್ತಾ ಇದ್ದೀನಿ. ಇದು ಒಳಗೆ ಹೋಗ್ತಲ್ಲ, ಇದು ಹೆಂಗಿಡೋದು, ಎಲ್ಲಿಡೋದು, ಇಲ್ಲೆಲ್ಲ ಇಡ್ಬೋದಾ ನೋಡ್ತಾ ಇದ್ದೀನಿ. ತುಂಬ ಈ ಕಡೆ ಹಾಕ್ಬಿಡ್ಬೇಕು, ಹಿಂಗಿರಬೇಕು ಗೈಸ್. ಒಂದು ಜಾಗ ಇಲ್ಲ ನಮ್ಮ ಅಕ್ಕ ರೂಮಲ್ಲಿ ಇಡೋಕ್ಕೆ. ಏನು ಮಾಡೋದು, ಇಲ್ಲಿಟ್ರು ಗೊತ್ತಾಗೋ ಚಾನ್ಸಸ್ ಇರುತ್ತೆ ಅನಿಸುತ್ತೆ, ಬಟ್ ರೆಸ್ಟ್ ತೊಗೊಂಡು ಇಟ್ಬಿಡ್ತೀನಿ ಗೈಸ್. ನೋಡಿದ್ಲು ಅಂದರೆ ನೋಡ್ಬಿಟ್ರು ಅಂತ ಅರ್ಥ ಗೈಸ್. ಬೆಸ್ಟ್ ಪಾರ್ಟ್ ಸಿಕ್ತು ನೋಡಿ, ಇಲ್ಲಿ ಇಡ್ಬೋದು ನೋಡಿ ಗೈಸ್, ಮೇಲೆ ಇಡ್ಬೋದು ಇಲ್ಲಿ ಗೈಸು. ಅಲ್ಲಿಟ್ಟಿದ್ದೀನಿ. ನಮ್ಮ ಅಕ್ಕ ಏನಾದರೂ ಫ್ಯಾನ್ಗಿನ ಆನ್ ಮಾಡೋಕ್ಕೆ ನೋಡಿದ್ಲು ಅಂತ ಅರ್ಥ, ಇಲ್ಲ ಅಂದರೆ ಪ್ರ್ಯಾಂಕ್ ಫೇಲ್ ಅಂತ ಅರ್ಥ. ಇಲ್ಲಾಂದರೆ ಆ ಮೂಲೆಗೆ ಇಡ್ಬೋದು, ಆ ಮೂಲೆಗೆ ಇಟ್ಟರೆ ಇಲ್ಲಿ ಕಾಣಿಸಲ್ಲ. ನೋಡೋಣ ಗೈಸು, ಆ್ಯಂಗಲ್ ಫಿಕ್ಸು. ಬನ್ನಿ ಗಾಯ್ಸ್. ಏನವರೇ, ದಯವಿಟ್ಟು ಈ ಸರಿ ಮಾತ್ರ ಹಾಳು ಮಾಡಬೇಡಿ ಪ್ಲೀಸ್. ಕೈ ಮುಗಿತೀನಿ. ಬಂದ ತಕ್ಷಣ ಜೂಟ್ ಆಗೋಕ್ಕೆ ಕಾಯ್ತಾ ಇದ್ದೀನಿ ಗೈಸ್. ನಾನು ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದೀನಿ, ನಮ್ಮ ಅಕ್ಕ ಬಂದ ತಕ್ಷಣ ಓಡೋಗೋಣ ಆಮೇಲೆ ಅಂತ. ಇಷ್ಟೊತ್ತಿಗೆ ಬರಬೇಕಿತ್ತು ನಮ್ಮ ಅಕ್ಕ. ಅವಳು ಅಲ್ಲಿಂದ ಬಂದು ಇಲ್ಲಿ ನಿಂತ್ಕೊಂಡ್ರೆ ಓಡೋಗಿರ್ಬೋದು ಇಲ್ಲಿಂದ. ಇಲ್ಲಿ ಲಾಕ್ ಹಾಕಿರ್ತೀನಿ, ನಮ್ಮ ಅಮ್ಮ ಇದು ಓಪನ್ ಮಾಡೋ ಥರ. ಟೈಮ್ ಸಿಗುತ್ತೆ ನನಗೆ ಓಡೋಗೋಕ್ಕೆ. ನಮ್ಮ ಅಮ್ಮ ಫೋನ್. ನಮ್ಮ ಅಕ್ಕ ಸಾಯಿ ಸ್ವಲ್ಪ ಹೊತ್ತು ಮಾತಾಡ್ಸು ಕೆಳಗಡೆ ಹೋಗ್ಬಿಟ್ಟು. ನಾನು ಇಲ್ಲಿ ಕೂತ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಫಸ್ಟೇ. ಕಬೋರ್ಡಲ್ಲಿ ಕೂತ್ಕೊಂಡ್ರೆ ಅವ್ರು ಬಟ್ಟೆ ಗಿಟ್ಟೆ ಎತ್ತಕ್ಕೆ ಬರ್ಬೋದು. ಮಿರರಿಂದ ಬಚ್ಚಿಟ್ಕೊಳ್ಳುತ್ತೆ, ಒಳ್ಳೆ ಐಡಿಯಾ. ಸಮಾಚಾರ ಟೈಮ್ ಎಷ್ಟು ಎತ್ತ ಟೈಮ್ ಹಿಂದೆ ಬಚ್ಚಿಟ್ಕೊಂಡಿರ್ತೀನಿ. ಈ ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಬೇಜಾರೇನು ಅಂದರೆ, ಈ ಪರ್ಟಿಕ್ಯುಲರ್ ತಿಂಗಳು ಫ್ಲ್ಯಾಶ್ ಲೈಟ್ ಆನ್ ಆಗಿಬಿಡುತ್ತೆ. ಭಯ ಭಕ್ತಿ ಇಲ್ಲ ನಿಂಗೆ? ಭಯ ಭಕ್ತಿ ಇಲ್ಲ ನಿಂಗೆ?
ಬರೀ ಫಸ್ಟ್ ಬಂದೆ ಬರೀ ತಿನ್ನೋದು ಪಪ್ಪ ಬಂದ್ರೆ ಫಸ್ಟ್ ತಿನ್ನೋಕೆ ಹೋಯ್ತಾಳೆ ನೋಡಿ ಚಿಕನ್ ಗಿಕನ್ ಎಲ್ಲ ಆಯ್ತು ಟೆನ್ಷನ್ ಸಡನ್ ಆಗಿ ಬಂದ್ಬಿಟ್ಟೆ. ನಿಮ್ಮ ಅಕ್ಕದೇನಾದರೂ ಬಂದರೆ ಇಲ್ಲಿ ಬರಲ್ಲ ಅನ್ನೋ ಹೋಪ್ಸು. ಮಾತಾಡ್ತಾವಳೆ, ಏನೋ ಮಾತಾಡ್ತಿದ್ದಾಳೆ ನಮ್ಮ ಅಕ್ಕ. ಮೇಲೆ ಬರ್ತಾಳೆ. ಬಂದಿದ ತಕ್ಷಣ ಒಟ 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 ಅಂತ ನಿಮ್ಮ ಮಗಳು. ಏನು ನೋಡ್ತೀಯ ಅನ್ನಮ್ಮ ಕನ್ನೆ ಅನ್ನ ಇದೆಲ್ಲ ನಮ್ಮ ಮತ ಬೇಡಮ್ಮ, ಇವೆಲ್ಲ ನಮ್ಮ ಮತ ಬೇಡ, ಇವೆಲ್ಲ ನಮ್ಮ ಮತ ನಡಿಯಲ್ಲ. ಅತ್ತಾಯ್ತಾ ಕೆಳಗಿದ್ದಾಳೆ. ಎಷ್ಟು ತುಂಬ ಫೋನ್ ಮಾಡಿ ವಿಡಿಯೋ ಮಾಡೋಕ್ಕೆ ಹೇಳಿದ್ದೀನಿ. ನೋಡಿ ಮಿರರ್ ನಿಂತಿದ್ದಾಳೆ ನಮ್ಮ ಅಕ್ಕ. ಫುಲ್ ರನ್ ರೂಮ್ ಕ್ಲೀನ್ ಮಾಡ್ತೀನಿ ನೋಡಿ. ಅನ್ಸುತ್ತೆ ಯಾರು ಬಂದಿಲ್ಲ, ಕಾಣಿಸ್ತಾ ಇಲ್ಲ ನಮ್ಮ ಅಕ್ಕ. ಇನ್ನು ನಮ್ಮ ಅಕ್ಕ ಬಂದಿಲ್ಲ ನೋಡಿ. ಗ್ರಾಸ್ ಸೌಂಡ್ ಬರ್ತಾ ಇದೆ. ಸರ್ ಚಾರ್ಜರ್ ದೇ ಸಾಹಿಲ್ ಬ್ರೋ ಪ್ಲೀಸ್ ಗಿವ್ ಚಾರ್ಜರ್. ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ, ಇಲ್ಲಾಂದ್ರೆ ಈಗಲೇ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ. ಕೆಳಗೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಏನೋ ಮಾಡ್ತಾ ಇದ್ದಾಳೆ, ಏನಂತ ಗೊತ್ತಿಲ್ಲ. ಕಬೋರ್ಡಲ್ಲಿ ಏನೋ ಎತ್ಕೊತಾ ಇದ್ದಾಳೆ. ಇಲ್ಲಿಂದ ನೋಡೋಕ್ಕೆ ಆಗಲ್ಲ, ಅದೇ ಬೇಜಾರು. ನಮ್ಮ ಅಕ್ಕ ಇವಾಗ ನಮ್ಮಮ್ಮ ಹೇಳಿರೋ ಪ್ರಕಾರ ಅವಳು ವಾಶ್ರೂಮ್ಗೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡ್ತಾಳೆ. ಸೊ ಲೆಟ್ಸ್ ವೇಟ್. ಅದಕ್ಕೆ ಅಲ್ಲಿ ಕ್ಯಾಮ್ರಾ ಇಟ್ಟಿರೋದು, ಇಲ್ಲಾಂದರೆ ನಮ್ಮ ಬಿಡ್ತಿದ್ರಾ. ಸೊ ನೀವು ಹೆಂಗೆ ಯೋಚನೆ ಮಾಡಬೇಡಿ. ಕಾಮ್ ಡೌನ್ ಗೈಸ್, ಕಾಮ್ ಗೈಸ್. ಸೊ ನಾನು ಅಲ್ಲಿ ಕ್ಯಾಮ್ರಾ ಇಡೋಕ್ಕೆ ಮುಂಚೆ ನಮ್ಮ ಅಮ್ಮ ಕೇಳಿದೆ, ನಾನು ನಮ್ಮ ಅಕ್ಕ ಏನಾದರೂ ಔಟ್ಫಿಟ್ ಚೇಂಜ್ ಮಾಡೋಕ್ಕೆ ಹಾಲ್ಗೆ ಹೋಗ್ತಾಳೆ, ವಾಶ್ರೂಮ್ಗೆ ಹೋಗ್ತಾಳೆ, ನಮ್ಮ ವಾಶ್ರೂಮ್ಗೆ ಹೋಗ್ತಾಳೆ ಯೂಶಲ್ ಆಗಿ ಅಂತ ಹೇಳಿದ್ರು ಅಂತ ಕ್ಯಾಮ್ರಾ ಇಟ್ಟಿದ್ದೀನಿ. ಸೊ ನನ್ನ ಪ್ರಕಾರ ಅವಳು ವಾಶ್ರೂಮ್ಗೆ ಹೋಗಿದ ತಕ್ಷಣ ಇಲ್ಲಿಂದ ಹೋಗೋಣ. ಒಂದೇ ಜಾಗದಲ್ಲಿ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ. ಈಗ ಪ್ರಾಬ್ಲಮ್ ಏನು ಅಂದರೆ, ಅವಳು ವಾಶ್ರೂಮ್ಗೆ ಹೋಗಿ ಮೇಲೆ ನಾನು ಡೋರ್ ತೆಗೆದ್ರೆ ಓಕೆ, ಎಲ್ಲ ಸೌಂಡ್ ಆಗುತ್ತೆ ಡೋರ್ದು. ಹೆವಿ ಸೊಳ್ಳೆ ಇಲ್ಲ, ಆಚೆ ಕಡಿತಾ ಇದೆ ಸೊಳ್ಳೆ. ನಾನು ಬರೀ ಹಾಫ್ ಹಾಕೊಂಡು ನಿಂತಿದ್ದೀನಿ. ವಾಶ್ರೂಮ್ ಒಳಗೆ ಹೋಗಿದ್ದು ಸೌಂಡ್ ಬಂತು, ಮೆತ್ತಗೆ ತೆಗಿಬೇಕು, ಸೌಂಡ್ ಆಗ್ತಿರೋ ಥರ. ಜಾಗ ಇಲ್ಲ ಗೈಸಲ್ಲಿ. ಅಯ್ಯೋ ಗೈಸ್, ಅಪ್ಪಪ್ಪ ಎಷ್ಟು ಚಿಕ್ಕ ಜಾಗ ಇದು. ಫುಲ್ಲು ಕ್ಲೋಸ್ ಆಗ್ತಾಳೆ ಇದು. ಕೆಳಗೆ ಬಟ್ಟೆ ಬಂದ್ಲು 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 ಬಂದ್ಲು.
ಮಾಡ್ತಾ ಇದ್ದೀನಿ. ಕೇಳಿಸ್ತಾ ಇದೆ? ವಾಶ್ ಮಾಡ್ತಾಳೆ ನಮ್ಮಕ್ಕ. ಗೈಸ್, ಕೆಳಗಡೆ ಸಿಕ್ಕಾಕೊಂಡಿರೋ ಬಟ್ಟೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಫುಲ್ ವಾಸ ಆಗ್ತಾನೆ ಇಲ್ಲ. ನನ್ನ ಕಾಲು ಕಾಣಿಸ್ಬಿಟ್ರೆ ಅಂತ ನನಗೆ ಭಯ. ಅದಕ್ಕೆ ಬಟ್ಟೆ ಹಾಕೊಂಡ್ಬಿಡ್ತೀನಿ ಕಾಲ ಮೇಲೆ. ಇವನು ಸಾಹಿಲ್ ಬಂದು ಡಿಸ್ಟ್ರಾಕ್ಟ್ ಮಾಡು ಅಂತ ಹೇಳಿದ್ದೀನಿ. ಏನು ಮಾಡ್ತಾವ್ ಗೊತ್ತಿಲ್ಲ. ಚಿಪ್ಸ್ ತಿನ್ಕೊಂಡು ಬುಕ್ಕುತ್ತವಳೆ. ಯಾವುದೋ ಕಾಲ್ ಬರ್ತಿದೆ. ಕಾಲ್ ನಮ್ಮ ಡಿನ್ನರ್ಗೆ ಹೋಗ್ತಾಳಲ್ಲ ಗೊತ್ತಿಲ್ಲ. ಆಚೆನೆ ಹೋಗ್ತಾಳ. ಸೆಕೆಗೆ ಯಾಕಾದ್ರೂ ಇಲ್ಲಿ ಕೂತ್ಕೊಂಡು ಅನಿಸ್ತಿದೆ. ಆಚೆ ಸೊಳ್ಳೆ ಕಚ್ಚಿಸ್ಕೊಂಡೆ ಆರಾಮಾಗಿದ್ದೆ. ಇವನು ಸಾಯಿಲ್ಗೆ ಹೆಲ್ಪ್ ಮಾಡು ಅಂತ ಹೇಳಿದ್ದೀನಿ. ಬಂದು ಏನೂ ಮಾಡ್ತಾ ಇಲ್ಲ. ಸಾಹಿಲ್ ಪ್ಲೀಸ್ ಹೆಲ್ಪ್ ಸೋನು ಟೇಕ್ ಔಟ್ಸೈಡ್. ಸೋನು ಟೇಕ್ ಔಟ್ಸೈಡ್ ಪ್ಲೀಸ್. ಇದೆಲ್ಲ ತಿನ್ಬೋದು. ತಿನ್ಬೋಯ್ತಿ ನೋಡ್ತೀವಿ. ತಿನ್ನಲ್ಲ ಒಂದೇ ತಿನ್ನಲ್ಲ. ತಿನ್ಬೇಡ ತಾನೆ, ನಾನು ತಿನ್ನ. ಅಮ್ಮ ಟೇಕ್ ಸಿಕ್ಸ್ ಪ್ಯಾಕ್ಸ್ ಮೋಟಿವೇಶನ್. ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ. ಇದು ಬಿಟ್ಟಿಲ್ಲ ಅಂದ್ರೆ ನಾವು ಹೇಳ್ತೀನಿ. ನಿಂಗೆ ಜಾಸ್ತಿ ತಿಂತಿದ್ದೆ ನಾನು. ಬಿಟ್ಟೇದಾನೆ. ಕಮಾನ್ ಮೋಟಿವೇಶನ್. ಮೋಟಿವೇಶನ್ ಕಮಾನ್ ಮೋಟಿವೇಶನ್. ಸಿಕ್ಸ್ ಪ್ಯಾಕ್ಸ್. ಸಿಕ್ಸ್ ಪ್ಯಾಕ್ಸ್. ಹಾ ತಿನ್ನಬಾರ್ದು. ತಿನ್ಬಾರ್ದು ಇಂಥವೆಲ್ಲ. ಇಂಥವೆಲ್ಲ ಅಮ್ಮ ಟೇಕ್ ಬ್ರೋ ಡ್ಯೂಟಿ ಗರ್ಲ್ ಫ್ರೆಂಡ್. Bro, please keep it aside, bro. I will. Bro, no, bro, don't give. If you give, my friendship cut. Okay. खाना क्या? चल, बन ಸಾಹಿಲ್ ಫೈನಲಿ ಆಚೆ ಕರ್ಕೊಂಡು ಹೋದ ಗೈಸ್. ನಮ್ಮ ಅಕ್ಕ ರೂಮಲ್ಲಿ ಕಬೋರ್ಡಲ್ಲಿ ಕೂತ್ಕೊಂಡ್ರೆ ಸೂಸೈಡ್ ಅಂದ್ಕೊಳ್ಳಿ. ಸೂಸೈಡ್ ಸ್ಪಾಟ್ ಅದು. ಸ್ವಲ್ಪ ಹೊತ್ತು ಇಲ್ಲಿದ್ದು ಮತ್ತೆ ಆ ಕಬೋರ್ಡ್ಗೆ ಹೋಗಬೇಕು. ಬಿಕಾಸ್ ಇಲ್ಲಿದ್ದುಬಿಟ್ರೆ ಅವಳು ಒಳಗೆ ಬಂದಮೇಲೆ ಮತ್ತೆ ಅಲ್ಲಿಗೆ ಹೋಗೋಕ್ಕಾಗಲ್ಲ. ನಾನು ಸಾಯಿಲ್ ಹೇಳ್ಬಿಡ್ತೀನಿ, ವಾಪಸ್ ಮೇಲೆ ಬರಬೇಕಾದ್ರೆ ನನಗೆ ಹೇಳು ಕಬೋರ್ಡಲ್ಲಿ ಕೂತ್ಕೋಬೇಕು ಅಂತ. ಸಾಯಿಲ್ ವಾಪಸ್ ಮೇಲೆ ಬರಬೇಕಾದ್ರೆ ನನಗೆ ಇನ್ಫಾರ್ಮ್ ಮಾಡು. ಕಬೋರ್ಡ್ ಮೇಲೆ ವಾಪಸ್ ಮೇಲೆ ಬರಬೇಕಾದ್ರೆ ನನಗೆ ಇನ್ಫಾರ್ಮ್ ಮಾಡು. ಕಬೋರ್ಡಲ್ಲಿ ಕೂತ್ಕೋತೀನಿ ಪ್ಲೀಸ್, ಮರಿಬೇಡ. ನನ್ನವರಿಲ್ಲ ತನ್ನವರಿಲ್ಲ ಇನ್ನಂಗಿಲ್ಲ. ನಾವು ಡಯಟ್ ಕಾನ್ಸಂಟ್ರೇಷನ್ ಇವೆಲ್ಲ ನಂಗೆ ಮೋಟಿವೇಶನ್ ಕೊಡಲ್ಲ ನೀವು. ಪ್ಲೀಸ್ ತಿನ್ಬೇಡಿ, ಬಡ್ಕೊಂತೀನಿ. ಲೈಫಲ್ಲಿ ಏನು ಮಾಡಕ್ಕಾಗಲ್ಲ. ನೀವು ತಿನ್ಬೇಡಿ. ಆಯಿಲ್ ನೋಡಿ ಎಷ್ಟೈತೆ. ಈ ಕಡೆ ಇದ್ದಾರೆ. ಫ್ಲಾಶ್ ಆಫ್ ಮಾಡಬೇಕು. ರಾಣಿ ಬೈಕ್ ಕಳ್ಸಂತೆ ಮೇಲೆ ಬಂದಿದ್ದಕ್ಕೆ. ರಾಣಿ ಬೈದುತ್ತಾನೆ ಹೇಳ್ಕೊಳ ಡ್ಯಾಡಿ ಅಲ್ಲಿ. ಏನ್ ಪಾಪ ಅವ್ಳು ಮಾತು ಬಾಲ ಅಂತ ಬೈಯಲ್ಲ ನೀನು. ದಾದಾಗಿರಿನಾ ರಾಣಿ ಇನ್ಮೇಲೆ ನಮ್ ರೂಮಿಗೆ ಬರೋಣ. ನಮ್ ರೂಮಿಗೆ ಹೋಗ್ಬೋದು. ಪೈನಾಪಲ್ ಚಿಕನ್ ಅದು.
ಏಯ್ ಬೇಗ ತಿನ್ನು ಇವನ್ ಸರ್ಪ್ರೈಸ್ ಕೊಡ್ತೀನಿ ಬೇಗ ತಿನ್ನು ಫುಲ್ ಸರ್ಪ್ರೈಸ್ ಬೇಗ ತಿನ್ನು ಹಿಂಗ್ ಖುಷಿಯಾಗಿ ಡ್ಯಾನ್ಸ್ ಆಡ್ಬೇಕು ನೀನು ಅಂತ ಸರ್ಪ್ರೈಸ್ ಕೊಡ್ತೀನಿ ಗೈಸ್ ಬೇಗ ಗೈಸ್ ಒಳ್ಳೆ ಎಷ್ಟು ಆರಾಮಾಗಿ ಬರ್ತಾಳೆ ಅಷ್ಟು ನನಗೆ ಒಳ್ಳೆಯದು. ಇಲ್ಲಿನ ಜಾಗ ಸ್ವಲ್ಪ ಕ್ಲಿಯರ್ ಮಾಡಿ ಇಟ್ಕೊಡ್ತೀನಿ ಕೂರಕ್ಕೆ. ನೋಡಿ ಗೈಸ್ ಈ ಬ್ಯಾಗ್ ಮೇಲೆ ಕೂತಿದ್ದೆ ಎಷ್ಟೊತ್ತು ನಾನು, ಅದು ಎತ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಕಾಲು ಇಡೋಕ್ಕೆ ಜಾಗ ಇಲ್ಲ. ಅದು ಏನಂತ ಕಬೋರ್ಡ್ ಇಟ್ಟಿದ್ದಾಳ ನಮ್ಮ ಅಕ್ಕ. ಕಬೋರ್ಡ್ ಫುಲ್ ಬಟ್ಟೆ ಇಟ್ಟರೆ ಹೆಂಗೆ, ಒಂಚೂರು ಕೂರಕ್ಕೂ ಜಾಗ ಇಡಬೇಕಲ್ವಾ. ಕ್ಲೋಸ್ ಮಾಡಿ ಇಡೋಣ ಅಂದರೆ ಸ್ವಲ್ಪ ಸೌಂಡ್ ಬರುತ್ತೆ. ಸ್ವಲ್ಪ ಹೊತ್ತು ನಾನು ಚಿಲ್ ಮಾಡ್ತೀನಿ ಗೈಸ್. ನಾನು ಇಲ್ಲೇ ಕೂತ್ಕೊಂಡು ಚಿಲ್ ಮಾಡ್ತೀನಿ. ನಮ್ಮ ಅಕ್ಕ ಬಂದ ತಕ್ಷಣ ಅಯ್ಯೋ ಹಾಳಾದ ಬಟ್ಟೆಗಳು ಬೆಳೆಸಿದು ಎಷ್ಟು ರೋದನೆ ಕೊಡ್ತಾ ಇದೆ ನನಗೆ. ನಮ್ಮ ಅಕ್ಕ ಬಂದ ತಕ್ಷಣ ಹಿಂಗೆ ಕ್ಲೋಸ್ ಮಾಡ್ಕೊಂಬಿಡ್ತೀನಿ. ಹೆಂಗೂ ನಮ್ಮ ತುಂಬ ಹೇಳಿದ್ದಾನೆ ಕರ್ಕೊಂಬರ್ಬೇಕಾದ್ರೆ ಹೇಳ್ತೀನಿ ಅಂತ. ಅದು ಸೇಫ್ಟಿಗೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಅಲ್ಲೆಲ್ಲೋ ಕೂತು ಓಡ್ ಬಂದು ಕೂರೋಕ್ಕಾಗಲ್ಲ. ಅದಕ್ಕೆ ಫಸ್ಟೇ ಕೂತ್ಕೊಂಡು ಚಿಲ್ ಮಾಡ್ತಿರ್ತೀನಿ ಇಲ್ಲೇ ಗೈಸ್. ಈ ಟೈಮಲ್ಲೇ ನನಗೆ ಸುಸ್ಸು ಬರ್ತಿದೆ ಗೈಸ್. ಇದು ಇವಾಗಿಂದ ಅಲ್ಲ, ಚಿಕ್ಕ ವಯಸ್ಸಲ್ಲಿ ಕಣ್ಣೆ ಮುಚ್ಚಿ ಆಡ್ತಿದ್ವಲ್ಲ ಆವಾಗಿಂದ ಇದೇ ಪ್ರಾಬ್ಲಮ್. ಕಣ್ಣೆ ಮುಚ್ಚಲ್ಲಿ ಬಚ್ಚಿಟ್ಕೊಂಡಾಗೆ ಸುಸ್ಸು ಬರೋದು ಟೆನ್ಷನ್ಗೆ. ಆಯ್ತಾ ಸಾಹಿಲ್? ಹಾಂ ಸರಿ, ಕೂತಿರ್ತೀನಿ ಕಬೋರ್ಡಲ್ಲಿ. ನೋಡಿ ಗೈಸಿಗೆ ಎಷ್ಟು ಕ್ಲೀನಾಗಿ ಕ್ಲೋಸ್ ಆಗುತ್ತೆ ಫುಲ್ಲು. ಇವಾಗ ಒಂಚೂರು ಉಸಿರಾಡೋಕೆ ಕಷ್ಟ ಆಗ್ಬೋದು, ಬಟ್ ಎನಿವೇಸ್ ಸ್ವಲ್ಪ ಅದು ಓಪನ್ ಮಾಡೋಣ. ಇಷ್ಟು ಓಪನ್ ಇರಲಿ, ಎಷ್ಟಾದರೂ ಇರಲಿ ಗೈಸ್. ಇಲ್ಲ ಗಾಳಿ ಆಡೋಲ್ಲ, ಒಳಗೆ ಹೋಗ್ಬಿಡ್ತೀನಿ ಅಷ್ಟೇ ನಾನು. ಆಯ್ತು ಬಾಯ್, ನಾನು ಸರ್ಪ್ರೈಸ್ ಕೊಡ್ತೀನಿ. ಇವಾಗ ಏನು ಗೊತ್ತಾ, ನಾನು ಸಾಯಿಲ್ ಸಿಲ್ಲು ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡ್ತೀನಿ ಆಯ್ತಾ. ಬೇಗ ಸಾರಿ, ಇಷ್ಟು ಟೆನ್ಷನ್ ಆಗೋದು ಗೈಸ್. ಹಿಂಗೆ ಲೇಟ್ ಆಗ್ಬಿಡ್ತೀನಿ ಎಲ್ಲ ಮಾಡಿ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ಕಲಿತಾ ಇದ್ದೀನಿ. ನಾನು ರೂಮ್ ಟೂರ್ ತೋರಿಸ್ತೀನಿ ಬಾ ಇವಾಗ ಡೆಕೋರೇಷನ್ ಮಾಡಿರೋದು. ಗೈಸ್ ನಮ್ಮ ಅಕ್ಕಗೆ ಒಂದು ಗಿಫ್ಟ್ ತಂದಿದ್ದೀನಿ, ಅದಕ್ಕೆ ನಾನು ವ್ಲಾಗ್ ಮಾಡ್ತಿದ್ದೀನಿ. ಬನ್ನಿ ವ್ಲಾಗ್ ತೋರಿಸ್ತೀನಿ ಅಥವಾ ಗಿಫ್ಟ್ ತೋರಿಸ್ತೀನಿ. ಬೇಗ ನಡಿ. ನಿನ್ನ ರೂಮಲ್ಲಿ ಒಂದು ಐಟಮ್ ಬಚ್ಚಿಟ್ಟಿದೆ ನೋಡ್ದ ನೀನು? ಹಾಂ ನಮ್ಮ ಅಣ್ಣ ರೂಪಿದ್ದಾರೆ ಗೈಸ್. ಹೇಳ್ಬಿಡ್ಲ ನಾನು ಒಂದು ಗಿಫ್ಟ್ ತಂದಿದ್ದೀನಿ ನಿಮಗೆ. ಅವ್ನ ಬಾಗಿನ ಮುಂಚೆ ನಾನು ತೋರಿಸ್ಬಿಡ್ತೀನಿ. ಅದು ಹೇಳ್ಬೋದು ನೀನು ಅವನಿಗೆ. ಹಾಂ ನಾನು ತೋರಿಸ್ತಿದ್ರೆ ಹೇಳ್ಬೋದು ಆಯ್ತಾ. ಹಾಂ 3, 2, 1. ಹೇಗೆ ಗಿಫ್ಟು? ನಾನು ಹೇಳ್ತಾ ನಾನು ಸುಳ್ಳು ಹೇಳಕ್ ಬರಲ್ಲ ಅಂತ. ಗಿಫ್ಟ್ ತಂದಿದ್ದೀನಿ ಅಂದ್ಬಿಟ್ಟು ಕರ್ಕೊಂಡು ಬಂದ. ನೀನೇನಿಗೆ ಇಲ್ಲಿ ಕೂತಿದ್ಯಾ? ಯಪ್ಪ ನನ್ನ ಬಟ್ಟೆ ರೂಮ್ ಎಲ್ಲ ಹಾಳು ಮಾಡಿಕ್ತಾನೆ ಇವನು. ಹೊಸ ಬ್ಯಾಗು. ಸುಳ್ಳು ಹೇಳಕ್ ಬರಲ್ಲ, ಪಾಪ ಮುಖ ನೋಡಕ್ ಆಗಿಲ್ಲ. ಸೊ ನಾನು ಸ್ಟೇಯಿಂಗ್ ಇನ್ ಸಿಸ್ಟರ್ ರೂಮ್ ಮಾಡ್ತಿದ್ದೆ, ಹೈಡಿಂಗ್ ಇನ್ ಸಿಸ್ಟರ್ ರೂಮ್. ಇಷ್ಟೊತ್ತು ಇದ್ದೆ ನಾನು. ನಿಂಗೆ ಡೌಟ್ ಬಂತಾ? ನಿಂಗೆ ಡೌಟ್ ಬಂತಾ? ಅಮ್ಮ ಅಮ್ಮ ಹಿಂಗ್ ಮಾಡ್ದಲ್ಲ ನಿಂಗೇನ್ ಅನ್ಸಲ್ವಾ? ನಂಗೆ ಒಂದ್ ಹೆಣ್ಮಗು ಅನ್ಯಾಯ ಆಗ್ತೀರ ನೋಡಕ್ಕಾಗಿಲ್ಲ ಗೈಸ್, ಅದಕ್ಕೆ ಹೇಳ್ಬಿಟ್ಟೆ ಗೈಸ್. ಹೆಣ್ಮಗು ಯಾರು? ಆಂಟಿ ಬಂದ್ಲು ಆಂಟಿ, ಆಂಟಿ ಬಂದ್ಲು ಆಂಟಿ, ಆಂಟಿ ತುಂಬಾ ತುಂಟಿ, ಆಂಟಿ ತುಂಬಾ ತುಂಟಿ. ಹೆಣ್ಮಗು ಯಾರು? ಶಾಕ್ ಆಗಿಲ್ವಾ? ಶಾಕ್ ಆಯ್ತಾ? ಇವನು ಗಿಫ್ಟ್ ಅಂತ ಏನೋ ಹೇಳ್ಕೊಂಡ್ ಬಂದ. ನಿನಗೊಂದು ಗಿಫ್ಟ್ ಇಕ್ಕಿದ್ದಾರೆ, ನಾನು ಅಣ್ಣ ಸೇರಿ ಒಂದು ಗಿಫ್ಟ್ ಇಟ್ಟಿದೀವಿ ಸರ್ಪ್ರೈಸ್ ಅಂತ. ಗಿಫ್ಟ್ ಗಾಡ್ಸ್ ಗಿಫ್ಟ್. ಅಲ್ಲ ನೀನ್ ಅವಾಗಿಂದ ಇದ್ದ, ನಾನು ಅವಾಗ್ಲೇ ಬಂದ್ ಕಬೋರ್ಡ್ ಕ್ಲೋಸ್ ಮಾಡಿದ್ನಲ್ಲ ಅವಾಗ್ಲೇ ಇಲ್ಲಿ. ಅವನು ಇನ್ವಿಸಿಬಲ್ ಆಗಿಲ್ಲ, ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಕಳ್ಳ ಬಂದು ಕೂತ್ಕೊಂಡು ಏನ್ ಮಾಡ್ತಿದ್ದೆ? ಇದನ್ನ ನಾನು ಒಂದು ಲೆಸನ್ ಆಗಿ ಮಾಡ್ತಾ ಇರೋದು. ನಿನಗೆ ವರ್ಕೌಟ್ ಆಗಿಲ್ಲ ಅಂದ್ಬಿಟ್ಟು ಏನೋ ಇರ್ತದೆ. ನಿನಗೆ ಒಂದು ಲೆಸನ್, ನಿನಗೊಂದು ಲೆಸನ್ ಆಗಿ ಗೈಸ್. ಹಿಂಗ್ ಅಂದ ಗೈಸ್ ಅಷ್ಟೇ, ಹಂಗಲ್ಲ ಹಿಂಗ್ ಅನ್ಬೇಕು. ನಿನಗೆ ಒಂದು ಲೆಸನ್ ಆಗ್ಲಿ ಅಂತ ಮಾಡ್ತಿರೋದು. ಏನ್ ಲೆಸನ್? ಇದು ಕ್ಲೋಸ್ ಮಾಡ್ದೆ, ಅದು ಕ್ಲೋಸ್ ಮಾಡ್ದೆ, ಇದು ಕ್ಲೋಸ್ ಮಾಡ್ದೆ. ಆದ್ರೂ ನಾನು ಇಲ್ಲಿದ್ನಲ್ಲ. ಕಳ್ಳ ಬಂದು ಕೆಳಗಡೆಯಿಂದ ಬರ್ಬೇಕು, ಅಲ್ಲಿ ಮಮ್ಮಿ ಡ್ಯಾಡಿ ಎಲ್ಲ ಕೂತಿರ್ತಾರೆ ಆಯ್ತಾ. ಲೆಸನ್ ಅಂತೆ. ಇಲ್ಲ ಹೌದಲ್ವಾ?
ಇಲ್ಲ ಈ ರೂಮಿಂದ ಬರಲ್ಲ, ಈ ಕಡೆ ರೂಮಿಂದ. ಓಕೆ ಗೈಸ್, ಎನಿವೇಸ್ ನನ್ನ ವ್ಲಾಗ್ ನ ಹಾಳು ಮಾಡಿದೆ ನನ್ನ ತಮ್ಮ. ಪ್ಲೀಸ್ ಹಾಳ್ ಮಾಡಿಲ್ಲ. ಹೇಟ್ ಕಮೆಂಟ್ಸ್ ಹಾಕಿ, ಕೆಟ್ಟ ಕೆಟ್ಟದಾಗ ಬೈಲಿ ಕಮೆಂಟ್ ಅಲ್ಲಿ, ಅವ್ನು ಕೆಟ್ಟ ಕೆಟ್ಟದಾಗ ಬೈಲಿ. ಯಾವಾಗಿಂದ ಮಾಡ್ದೆ ಬಬ್ಲು? ಯಾವಾಗಿಂದ? 1 ಅವರ್ 2 ಅವರ್ ಆಯ್ತು. ಏನೇನ್ ಮಾಡ್ದೆ? ಡ್ಯಾನ್ಸ್ ಆಡಿದ್ಲು. ಮೆಡಿಟೇಟ್ ಮಾಡಿದ್ದು, ಬುಕ್ ಓದ್ದೆ, ಚಿಪ್ಸ್ ತಿಂದೆ, ಮತ್ತೆ ಹಾಡಾಡ್ದೆ. ಸ್ವಲ್ಪ ಸೈಕೋ ತರ ಆಡಿದ್ಲು, ಸೈಕೋ ತರ ಆಡ್ತಿದ್ಲು ಗೈಸ್. ಬಟ್ ಎನಿವೇಸ್ ವ್ಲಾಗ್ ನ ಎಂಡ್ ಮಾಡ್ತೀನಿ. ಸಾರಿ ಸೋನು, ನಿಂಗೆ ಯಾರು ಹರ್ಟ್ ಆಗಿದ್ರೆ. ಬಟ್ ಇದು ಒಂದು ಸೋಷಿಯಲ್ ಕಾಸ್ಗೋಸ್ಕರ ಮಾಡಿದ್ದು, ಹೆಣ್ಮಕ್ಳು ಸೇಫ್ ಆಗಿರ್ಬೇಕು ಅಂತ. ಅದ್ರ ಜೊತೆಗೆ ಅಲ್ಲಿ ನೋಡಲಿ ಅದಕ್ಕೆ ರೂಮ್ ನೋಡಲಿ ಚೆಕ್ ಮಾಡಿ ಫಸ್ಟ್. ಆಲ್ ದ ಬೆಸ್ಟ್. ಡೋಂಟ್ ವರಿ ಬಾರಪ್ಪ ಚಿನ್ನ, ಹೋಗೋಣ. ನಡಿಯೋ ಪ್ಲೀಸ್ ಹೇಟ್ ಕಮೆಂಟ್ ಹಾಕಿ ಗೈಸ್. ಕಾಮಿಡಿ ಮಾಡ್ದೆ ಗೈಸ್, ನೀನ್ ಯಾವತ್ತು ಹಿಂಗ್ ಮಾಡಲ್ಲ ಗೈಸ್. ಎಷ್ಟು ಎಫರ್ಟ್ ಹಾಕಿದೀನಿ ಗೈಸ್. ಏನ್ ಎಫರ್ಟ್? ನಾನು ಒಂದು ಪ್ಲಾನ್ ಮಾಡಿದ್ದೆ ಗೈಸ್. ಅವಳು ಇನ್ನೇನ್ ರೀಲ್ಸ್ ನೋಡ್ಕೊಂಡು ಕೂತ್ಕೋತಾಳೆ, ಏನಾದ್ರು ಫುಲ್ ಕಾಮ್ ಆಗಿದ್ದಾಗ ಧಡಾಣ್ ಅಂತ ತೆಗ್ದು ಸಡನ್ ಆಗಿ ಅವಳು ಮುಂದೆ ಪಾಪ ಅವ್ಳು ಮೊದ್ಲೇ ಟೆನ್ಷನ್ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾಳೆ. ಪಾಪ ನೀನ್ ಈ ತರ ನೋವು ಮಾಡಿದ್ರೆ, ಮೊನ್ನೆ ನೀನ್ ನನಗ್ ಮಾಡಿದ್ದೆ, ನಂಗೆ ಆ ಪೇನ್ ತಡೆಯಕ್ ಆಗಿಲ್ಲ. ನಂಗೆ ದೆವ್ವ ಅಂತ ಇಷ್ಟೆದ್ದು. ಯಾವ್ದು ಏನ್ ಮಾಡಿದ್ದೆ ಹೇಳ್ತಿರೋದ್ ನೀನು? ನನ್ ಮಾಡಿದ್ದಲ್ಲ, ರೂಮಲ್ಲಿ ಬಚ್ಚಿಟ್ಕೊಂಡು ನಿನ್ ಜೊತೆ ಏನ್ ಮಾಡಿದೆ? ಎದುರಿಸಿದ್ದಲ್ಲ. ನಿನ್ ರೂಮಲ್ಲಿ ನಿನಗೇನ್ ಮಾಡಿದೆ ನಾನು? ನನ್ ರೂಮಲ್ಲಿ ಏನ್ ಮಾಡಿಲ್ಲ. ಮತ್ತೆ ನೋವು ತಡ್ಕೊಳಕ್ ಆಗ್ತಿಲ್ಲ ಹಂಗ? ಅದಾ ಅವತ್ತಿಂದ ಹೇಳ್ತಾ ಇದ್ದೆ, ನಾನು ಬೇರೆ ದಿನದ ಅನ್ಕೊಂಡೆ. ಓಕೆ ಸೋ ಸಾರಿ ನಿಂಗೆ ಯಾರು ಹರ್ಟ್ ಆಗಿದ್ರೆ. ಇಲ್ಲ ಏನಿಲ್ಲ ಸಾರಿ ನಿಂಗೆ ಯಾರು ಹರ್ಟ್ ಆಗಿದ್ರು. ಗೈಸ್ ಇವ್ ನನ್ನ ತಮ್ಮನೇ ಅಲ್ಲ, ಇವತ್ತು ನಾನು ಮಾತಾಡೋದಿಲ್ಲ. ಸೊ ಈ ವ್ಲಾಗ್ ನಲ್ಲಿ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಎಫರ್ಟ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇವನಿಗೆ ಒಂದು ಡಿಸ್ಲೈಕ್ ಮಾಡಿ, ಬಟ್ ಬ್ಯಾಡ್ ಕಮೆಂಟ್ ಹಾಕಿ. ವ್ಲಾಗ್ ಎಂಡ್ ಮಾಡ್ತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ನಾನು ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು, ಬೇಗ ಎಂಡ್ ಆಯ್ತು. ಥ್ಯಾಂಕ್ ಯು, ನನ್ನ ಕಾಪಾಡಿದ್ಯಾ. ಒಂದ್ಸರಿ ಕಾಪಾಡ್ದ ದೇವ್ರ ತರ ಬಂದು, ಸೆಕೆಂಡ್ ಸರಿ ಹಾಳು ಮಾಡ್ಬಿಟ್ಟ. ಬಟ್ ಈ ರಿವೆಂಜ್ ನಾನು ತಗೋತೀನಿ. ನನ್ನ ಎಫರ್ಟ್ಸ್ ನ ಹಾಳು ಮಾಡಿದ್ದೆ. ಇಲ್ಲ ಗೈಸ್ ಪ್ಲೀಸ್ ಗೈಸ್, ಹೇಟ್ ಕಮೆಂಟ್ ಹಾಕ್ಬಿಡಿ ಗೈಸ್. ಓದಕ್ಕಾಗಲ್ಲ ಗೈಸ್, ಬೆಜ್ಜಾರಲ್ಲಿ ಇರ್ತೀನಿ ಗೈಸ್. ಇಡೀ ದಿವಸ ಅಳ್ಕೊಂತೀನಿ ಗೈಸ್, ಯಾಕೆ ಹಿಂಗ್ ಬೈತಾ ಜನ ನಮ್ಗೆ ಅಂತ ಗೈಸ್. ಬಾಯ್ ಗೈಸ್, ಹೇಟ್ ಕಮೆಂಟ್ ಹಾಕಿ. ನಮ್ಮ ದುನಿಯಾ ಸಪರೇಟ್, ಲೈಫ್ ಸ್ಟೈಲ್ ಡಿಫರೆಂಟ್.